ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ 420 ಕೋಡ್ ಬಳಸಿ ಜೈಲಲ್ಲಿ ವಿಶೇಷ ರಿಯಾಯಿತಿ ಪಡೆಯಿರಿ. ಇನ್ನು ಹಾಸ್ಯಾತ್ಮಕ ಟೋನ್ನಲ್ಲಿ ಕಾಂಗ್ರೆಸ್ನನ್ನ ಟೀಕೆ ಮಾಡಿದ ಬಿಜೆಪಿ ಜೈಲಿನಲ್ಲಿ ಕೈದಿಗಳಿಗೆ ಮೊಬೈಲ್, ಮದ್ಯ ಇನ್ನಿತರೆ ವಸ್ತುಗಳು ಕಾಣಿಸಿಕೊಂಡ ವಿಡಿಯೋಗಳು ಹರಿದಾಡಿದ್ದವು. ಈ ಬಗ್ಗೆ ಬಿಜೆಪಿ ತನ್ನ ಬಿಜೆಪಿಯ ಕರ್ನಾಟಕ ಹೆಸರಿನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದೆ. ಪರಪ್ಪನ ಅಗ್ರಹಾರದಲ್ಲಿ ಇಂತಹದ್ದೇ ಕೈದಿಗಳಿಗೂ ಕೂಡ ರಾಜಾತಿಥ್ಯ ಸಿಗುತ್ತೆ. ಹಾಗಾಗಿ ಕಾಂಗ್ರೆಸ್ 420 ಕೋಡ್ ಅನ್ನ ಒಂದು QR ಕೋಡ್ ಅನ್ನು ಬಳಸಿಕೊಂಡು ನೀವು ಆ ಒಂದು VVIP ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿ ಬಿಜೆಪಿ ತನ್ನ ಅಧಿಕೃತ ಖಾತೆಯಲ್ಲಿ ಅದನ್ನ ಹಂಚಿಕೊಂಡಿದೆ. ವಿಪಕ್ಷ ಸ್ಥಾನದಲ್ಲಿರುವವರು ಈ ತರಹದ್ದೊಂದು ಬಿಸಿ ಮುಟ್ಟಿಸುವುದು ಸಹಜ, ಅದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಈ ಬಗ್ಗೆ ಬಿಜೆಪಿ ತನ್ನ ಬಿಜೆಪಿ ಕರ್ನಾಟಕ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದೆ. ಸರ್ಕಾರ ಇನ್ನಾದರೂ ಕೂಡ ಬುದ್ಧಿ ಕಲಿಬೇಕು. ನಿಮ್ಮ ನಿತ್ಯದ ಜಂಜಾಟದಿಂದ ಒಂದು ಸುಂದರ ವಿರಾಮ ಕಳೆಯಲು ಬನ್ನಿ ಪರಪ್ಪನ ಅಗ್ರಹಾರ ರೆಸಾರ್ಟ್ಗೆ ಎಂದು ಟ್ವೀಟ್. ಅದರಲ್ಲಿ ತಪ್ಪೇ ಇಲ್ಲ, ಆ ಸಾಲುಗಳಲ್ಲಿ ಪ್ರಮಾದವೂ ಇಲ್ಲ. ಟ್ವೀಟ್ ಮೂಲಕ ಕಾಂಗ್ರೆಸ್ ಆಡಳಿತದ ಬಗ್ಗೆ ವ್ಯಂಗ್ಯ. ನಿಮ್ಮ ಮೂಗಿನ ನೇರಕ್ಕೆ ಒಂದು ವ್ಯವಸ್ಥೆ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಜೈಲಿಗೆ ಹೋಗುವಂತಹ ಕೈದಿಗಳಿಗೆ, ಹಿಂಸಾತ್ಮಕ ಕೃತ್ಯಗಳಲ್ಲಿ ಭಾಗಿಯಾದಂತಹ ಕೈದಿಗಳಿಗೆ ನೀವಲ್ಲಿ ಆತಿಥ್ಯವನ್ನು ಕೊಡ್ತೀರಿ, ಅತ್ಯಂತ ವ್ಯವಸ್ಥಿತ ಆತಿಥ್ಯವನ್ನು ಕೊಡ್ತೀರಿ. ಅವರಿಗೆ ಯಾವುದೇ ಸಂಕಟ ಆಗೋ ತರಹ ನೋಡಿಕೊಳ್ತೀರಿ. ಅವರ ಮೇಲೆ ವಿಶೇಷವಾದಂತಹ ಕಾಳಜಿಯನ್ನು ತೋರಿಸ್ತೀರಿ. ಅವರಿಗೆ ನೀವು ಒಬ್ಬ ಅನುಕೂಲಸ್ಥ ವ್ಯಕ್ತಿ ಹೆಂಗೆ ಬದುಕಬೇಕೋ ಅದೇ ತರಹದ ಅನುಕೂಲತೆಗಳನ್ನು ಜೈಲಲ್ಲಿ ಮಾಡಿಕೊಡ್ತೀರಿ ಅನ್ನುವುದಾದರೆ ನಿಮ್ಮನ್ನು ಹಿಂಗೆ ಟೀಕೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಅಲ್ಲಿನ ಪೊಲೀಸ್ ವ್ಯವಸ್ಥೆಗಳು ಬದಲಾಗಬೇಕು ಅಥವಾ ರಾಜ್ಯವನ್ನು ಆಳುತ್ತಿರುವಂಥ ಪಕ್ಷ ಬದಲಾಗಬೇಕು, ಅರ್ಥ ಆಗ್ತಾ ಇಲ್ಲ. ಆ ಸಿಸ್ಟಮ್ ಸರಿ ಹೋಗಬೇಕು. ಹಾಗಾಗಿ ನಿಮ್ಮನ್ನು ಹೆಂಗೆಲ್ಲ ಟಚ್ ಮಾಡಬಹುದೋ ಆ ರೀತಿಯಲ್ಲಿ ಟಚ್ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ನಿಮಗೆ ಒಂದು ಸಣ್ಣ ವಿರಾಮ ಬೇಕಾ, ಒಂದು ಉತ್ತಮ ರೆಸಾರ್ಟ್ ಬೇಕಾ, ನೀವು ಪರಪ್ಪನ ಅಗ್ರಹಾರಕ್ಕೆ ಬನ್ನಿ ಅಂತ ಹೇಳಿ ಟ್ವೀಟ್ ಮಾಡಿದೆ, ವ್ಯಂಗ್ಯವಾಡಿ. ಇದರಿಂದ ಆದರೂ ಕೂಡ ರಾಜ್ಯ ಸರ್ಕಾರ ಬುದ್ಧಿ ಕಲಿಯುತ್ತಾ? ನೆಟ್ಟಿಗರು ಕೇಳ್ತಾ ಇದ್ದಾರೆ, ನಿಮ್ಮ ನಿತ್ಯದ ಜಂಜಾಟವನ್ನು ಬದಿಗಿಟ್ಟು ಒಂದು ಸುಂದರ ವಿರಾಮ ಕಳೆಯಲು ಬನ್ನಿ ಪರಪ್ಪನ ಅಗ್ರಹಾರ ರೆಸಾರ್ಟಿಗೆ ಎಂದು ಟ್ವೀಟ್ ಮೂಲಕ ಕಾಂಗ್ರೆಸ್ ಆಡಳಿತದ ಬಗ್ಗೆ ವ್ಯಂಗ್ಯವಾಡಿದ ಬಿಜೆಪಿ ಹಾಸ್ಯಾತ್ಮಕ ಟೋನ್ನಲ್ಲಿ ಕಾಂಗ್ರೆಸ್ಸಿಗೆ ಮೂದಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು. ಕಾರಣ ಅಲ್ಲಿ ಈಗ ರಾಜ್ಯವನ್ನು ಆಳುತ್ತಿರೋರು ಯಾರು? ಕಾಂಗ್ರೆಸ್ಸು. ರಾಜ್ಯದ ಗೃಹ ಇಲಾಖೆ ಯಾರ ಕೈಯಲ್ಲಿದೆ? ಕಾಂಗ್ರೆಸ್ಸು. ಪರಪ್ಪನ ಅಗ್ರಹಾರ ಗೃಹ ಇಲಾಖೆಯ ವ್ಯಾಪ್ತಿಗೆ ಬರೋದಲ್ವಾ? ಹೌದು. ಹಾಗಾದರೆ ವ್ಯವಸ್ಥೆಗಳು ತಪ್ಪಾಗಿದ್ರೆ ಅದು ತಪ್ಪು ಅಂತ ದೂರಬೇಕಾಗಿದ್ದು ಯಾರನ್ನ? ರಾಜ್ಯ ಸರ್ಕಾರವನ್ನ. ದೂಷಣೆ ಮಾಡಬೇಕಾಗಿರೋದು ಯಾರನ್ನ? ಗೃಹ ಇಲಾಖೆಯನ್ನ. ಕ್ರಮ ತೆಗೆದುಕೊಳ್ಳಬೇಕಾದವರು ಯಾರು? ಗೃಹ ಇಲಾಖೆ. ಮಹಾರಾಷ್ಟ್ರ ಸರ್ಕಾರ ಬಂದಿಲ್ಲಿ ಸರಿ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂತ ನೋಡಿ, ಒಂದು ಕೃತ್ಯ ನಡೆದಾಗ ತಕ್ಷಣಕ್ಕೆ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರೆ ಸಾಕ? ಅಲ್ಲಿ ಹಿಂದೆ ಘಟಿಸಬಹುದಾಗಿರುವ ವಿಡಿಯೋಗಳ ಪರಿಶೀಲನೆಗಳಾಗಬೇಕು. ಅವನು ಯಾವನೋ ವೈರಲ್ ಮಾಡ್ದ ಅಂತೇಳಿ ಅವನಿಂದ ಬೀಳೋದಲ್ಲ. ಗೃಹ ಇಲಾಖೆ ಮಾಡಬೇಕಾಗಿರೋದು, ಈ ಹಿಂದೆಯೂ ಕೂಡ ಅನೇಕ ನಟೋರಿಯಸ್ಗಳೆಲ್ಲ ಬಂದು ಹೋಗಿದ್ದಾರೆ, ಅವರಿಗೆ ಈ ತರಹದ ಟ್ರೀಟ್ಮೆಂಟ್ಗಳು ಸಿಗ್ತಾ ಇತ್ತಾ ಪರಿಶೀಲನೆ ಮಾಡಬೇಕು. ಅತ್ಯಾಧುನಿಕ ಟೆಕ್ನಾಲಜಿಗಳಿದ್ದಾವೆ. ಈ ಹಿಂದೆ ರೆಕಾರ್ಡ್ ಆದಂತಹ ವಿಡಿಯೋಗಳನ್ನು ತೆಗೆಸಿ ನೋಡಬೇಕು. ಯಾರ್ಯಾರಿಗೆ ಈ ರಾಜಾತಿಥ್ಯಗಳು ಸಿಕ್ತು, ಯಾರ್ಯಾರು VIP ಬಂದು ಹೋದ್ರು, ಅವರಿಗೂ ಕೂಡ ಇದೇ ತರಹದ ಶಾಶ್ವತ ಅನುಕೂಲಗಳು ಸಿಗ್ತಾ ಇತ್ತಾ? ಇದು ಹೆಂಗೆ ಬಂತು? ಟಿವಿ ಯಾರು ಕೊಡಿಸಿದ್ದು ಇವರಿಗೆ? ಯಾರು ಇವರಿಗೆ ಡೊನೇಟ್ ಮಾಡ್ತಾ ಇದ್ದಾರೆ? ಇವರನ್ನು ಸಾಕ್ತಿರೋರು ಯಾರು? ಇವರನ್ನ ಪಾಲನೆ ಮಾಡ್ತಾ ಇರೋರು ಯಾರು? ಇವರಿಗೆ ಯಾರು ಅಭಯ ಕೊಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು? ಇಬ್ಬರನ್ನು ಸಸ್ಪೆಂಡ್ ಮಾಡಿದ್ರೆ ಸಾಲದು. ಇದರ ಹಿಂದೆ ದೊಡ್ಡ ಜಾಲವೇ ಇರಬಹುದು. ಇದೊಂದು ಮಾಫಿಯಾ ಆಗಿರಬಹುದು. ಇವರಿಂದ ಯಾರೋ ವ್ಯವಹಾರವನ್ನು ಕುದುರಿಸ್ತಾ ಇರಬಹುದು. ಬೇರೆ ತರಹದ ದಂಧೆಗೂ ಕೂಡ ಇವರನ್ನು ಬಳಸಿಕೊಳ್ತಾ ಇರಬಹುದು. ರಾತ್ರಿ ಹೊತ್ತು ಈ ಕೈದಿಗಳ ಸೆಲ್ನಲ್ಲೇ ಇರ್ತಾರೋ ಅಥವಾ ಬೇರೆಲ್ಲಾದರೂ ಹೋಗ್ತಾರೋ ಅದು ಚೆಕ್ ಮಾಡಬೇಕು. ಅನುಮಾನ ಇದೆ. ಇಷ್ಟು ಅನುಕೂಲಗಳನ್ನು ಪಡೆದಂತಹ ಕೈದಿಗಳನ್ನು ಹೊರ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಬೇರೆದಕ್ಕೆ ಬಳಸಲ್ಲ ಅನ್ನೋದೇನು ಗ್ಯಾರಂಟಿ ರೀ? ಪರಪ್ಪನ ಅಗ್ರಹಾರದ ಕಾರ್ಯವೈಖರಿಯ ಬಗ್ಗೆ ಅನುಮಾನಗಳು ಮೂಡ್ತಾ ಇದೆ. ಸೊ ಬಿಜೆಪಿಗರು ಟ್ವೀಟ್ ಮುಖಾಂತರವಾಗಿ ಸರ್ಕಾರವನ್ನು ಮೂದಲಿಸಿದ್ದಾರೆ, ಜೊತೆಗೆ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.